ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೋಷಿತ್ ಹೆಲ್ತಿ ಲೈಫ್ ಸ್ಟೈಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣು ಜೊತೆ ಈ ಪುಡಿ ಸೇರಿಸಿ ತಿನ್ನೋದ್ರಿಂದ ಎಷ್ಟೇ ಬೊಜ್ಜಿದ್ರೂ ಹೊಟ್ಟೆ ಭಾಗ ಅಥವಾ ಸೊಂಟ ಭಾಗದಲ್ಲಿರೋ ಕೊಬ್ಬು ಬೇಗ ಬೆಣ್ಣೆ ಅಂತೆ ಕರಗುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಬೇಸಿಗೆಯಲ್ಲಿ ಕಲ್ಲಂಗಡಿ ಒಂದು ವರದಾನವಾಗಿದೆ. ಇದು ಶಾಖದಿಂದ ಪರಿಹಾರ ನೀಡೋದಲ್ಲದೆ ದೇಹವನ್ನು ಹೈಡ್ರೇಟ್ ಆಗಿಡಲು ಸಹಾಯ ಮಾಡುತ್ತೆ. ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುವ ಈ ಹಣ್ಣು ತೂಕ ಇಳಿಸಿಕೊಳ್ಳಲು ತುಂಬ ಸಹಾಯಕವಾಗಿದೆ. ತೂಕ ಇಳಿಸಿಕೊಳ್ಳಲು ಕಲ್ಲಂಗಡಿ ತಿನ್ನುವುದು ಒಳ್ಳೆಯದು. ಕಲ್ಲಂಗಡಿಯಲ್ಲಿ 90% ಹೆಚ್ಚು ನೀರಿರುತ್ತದೆ. ಬೇಸಿಗೆಯಲ್ಲಿ ಲಭ್ಯವಿರುವ ಇತರ ಹಣ್ಣುಗಳಿಗೆ ಹೋಲಿಸಿದರೆ ಕಲ್ಲಂಗಡಿಯಲ್ಲಿ ಕ್ಯಾಲೋರಿ ಕೂಡ ತುಂಬ ಕಡಿಮೆ. 1 ಕಿಲೋ ಕಲ್ಲಂಗಡಿ 300ರಿಂದ 350 ಗ್ರಾಂ ಕ್ಯಾಲೋರಿ ಮತ್ತು ಕೇವಲ 2 ಗ್ರಾಂ ಕೊಬ್ಬನ್ನು ಹೊಂದಿರುತ್ತದೆ. ನೀರಿನಂಶ ಹೇರಳವಾಗಿರುವುದರಿಂದ ಈ ಹಣ್ಣು ದೇಹವನ್ನು ಹೈಡ್ರೇಟ್ ಆಗಿ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಂತೆ ನೋಡಿಕೊಳ್ಳುತ್ತದೆ. ಇದು ಅತಿಯಾಗಿ ತಿನ್ನುವುದು ಮತ್ತು ಜಂಕ್ ಫುಡ್ಗಳಿಗೆ ಹಂಬಲವನ್ನು ಕಡಿಮೆ ಮಾಡುತ್ತದೆ. ಕಲ್ಲಂಗಡಿ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ಆದರೆ ಇದಕ್ಕಾಗಿ ಸರಿಯಾದ ಸಮಯದಲ್ಲಿ ಈ ಹಣ್ಣು ಸೇವಿಸೋದು ತುಂಬ ಮುಖ್ಯ. ಬೆಳಿಗ್ಗೆ ಉಪಹಾರದ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಲ್ಲಂಗಡಿ ಸೇವಿಸುವುದು ತೂಕ ಇಳಿಸಿಕೊಳ್ಳಲು ಹೆಚ್ಚು ಸಹಾಯಕವಾಗಿದೆ. ಕಲ್ಲಂಗಡಿಯನ್ನು ಕತ್ತರಿಸಿ ಶೇಕ್ ಅಥವಾ ಸ್ಮೂತಿ ರೂಪದಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಯಾವ ರೀತಿ ಬೇಕಾದರೂ ನಾವು ಹಣ್ಣನ್ನು ತಿನ್ಬೋದು. ಈಗ ಕಲ್ಲಂಗಡಿಯಲ್ಲಿ ಬಹಳಷ್ಟು ಫೈಬರ್ ಇದೆ, ತುಂಬ ಕಡಿಮೆ ಕ್ಯಾಲೋರಿ ಹೊಂದಿರುತ್ತೆ. ಇದರಿಂದಾಗಿ ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹ ಆಗೋಕ್ಕೆ ಬಿಡೋದಿಲ್ಲ. ತೂಕ ಇಳಿಸಿಕೊಳ್ಳಲು ಇದು ನಿಯಮಿತವಾಗಿ ಸೇವಿಸಬಹುದು. ಇದನ್ನು ತಿನ್ನುವುದರಿಂದ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಹಾಗೆ ಇರುತ್ತೆ. ಏಕೆಂದರೆ ನಾವು ಊಟದನ್ನ ಸ್ಕಿಪ್ ಮಾಡಿ ಬೇಕಾದ್ರೆ ಈ ಹಣ್ಣನ್ನೇ ತಿಂದರೆ ಕಂಪ್ಲೀಟ್ ಫುಲ್ ಮೀಲ್ ಹೇಗೆ ನಾವು ಹೊಟ್ಟೆ ತುಂಬ ತಿಂದಂಗಿರುತ್ತೋ ಅದೇ ರೀತಿ ಇರುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರುವ ಈ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಚರ್ಮದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಲ್ಲಿ ಕಂಡುಬರುವ ಅಮೈಲ್ ಆಮ್ಲ ಸಿಟ್ರುಲಿನ್ ದೇಹವನ್ನು ಸಕ್ರಿಯವಾಗಿಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕಂಡುಬರುವ ಲೈಕೋಪೀನ್ ಕ್ಯಾನ್ಸರ್ನಂತಹ ರೋಗಗಳಿಂದ ರಕ್ಷಿಸುತ್ತದೆ. ಲೈಕೋಪೀನ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಲ್ಲಿ, ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ತುಂಬ ಪರಿಣಾಮಕಾರಿ ಪಾತ್ರವನ್ನು ವಹಿಸುತ್ತೆ. ಕಲ್ಲಂಗಡಿ ಹಣ್ಣನ್ನು ತುಂಡು ಮಾಡಿ ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಬೆರೆಸಿ ತಿಂದರೆ ತೂಕ ಇಳಿಕೆಗೆ ಬಹಳಷ್ಟು ಸಹಾಯಕಾರಿಯಾಗುವುದು. ಇದು ವಾರಗಟ್ಟಲೆ ಕಡಿಮೆಯಾಗದ ಕೆಮ್ಮು, ಶೀತಕ್ಕೂ ಕೂಡ ಪರಿಹಾರ ನೀಡುತ್ತೆ. ಈಗ ಕೆಲವರಿಗೆ ಹಾಗೆ ಹಣ್ಣು ತಿಂತಾರೆ, ಕೆಲವರಿಗೆ ಉಪ್ಪು ಅಥವಾ ಅದಕ್ಕೊಂದು ಸ್ವಲ್ಪ ಪೆಪ್ಪರು ಹಾಕ್ಕೊಂಡು ತಿಂತಾರೆ. ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ತಿಂದರೆ ಇನ್ನೂ ಬೇಗ ತೂಕ ಇಳಿಕೆ ಆಗೋದಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಈ ಸಮ್ಮರ್ ಸೀಸನಲ್ಲಿ ಎಲ್ಲರೂ ಪ್ರತಿದಿನ ಕಲ್ಲಂಗಡಿಯನ್ನು ಸೇವಿಸೋದು ತುಂಬಾ ಒಳ್ಳೆಯದು. ಹೆಚ್ಚಾಗಿ ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ಯಾರಿಗೆಲ್ಲ ಕಲ್ಲಂಗಡಿ ಹಣ್ಣು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ಸ್. ಇನ್ನೂ ಯಾರ್ಯಾರು ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.